ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಉದಯವಾಣಿಯಲ್ಲಿ ಒಂದು ಇಂಪಾರ್ಟೆಂಟು ಸುದ್ದಿ ಬಂದಿದೆ ನೋಡಿ. ಇವತ್ತಿನ ಉದಯವಾಣಿ ಡೇಟ್ ಬಂದ್ಬಿಟ್ಟು ಇಲ್ಲಿದೆ ನೋಡಿ, ಶನಿವಾರ ಜೂನ್ 6ನೇ ತಾರೀಕು 2026. ಮೇನ್ ಪೇಜಲ್ಲಿ ಹಾಕಿದ್ದಾರೆ, ಇಲ್ಲಿದೆ ನೋಡಿ. ರಾಜ್ಯದ ಶಾಲೆಗಳಲ್ಲಿನೂ ವಾರಕ್ಕೆ 1 ದಿನ ಮೌಲ್ಯ ಶಿಕ್ಷಣ ಕಡ್ಡಾಯ ಅಂತ ಹಾಕಿದರೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇಲ್ಲಿ ಓದ್ತೀನಿ. ಮಕ್ಕಳಲ್ಲಿ ನೈತಿಕತೆ, ನಡವಳಿಕೆ, ಜವಾಬ್ದಾರಿ ಬೆಳೆಸಲು ಈ ಕ್ರಮ ಶಿಕ್ಷಣ ಇಲಾಖೆ ಅವರ ವರ್ತನೆಯಲ್ಲಾಗುವ ಸಕಾರಾತ್ಮಕ ಬದಲಾವಣೆಯ ಬಗ್ಗೆ ನಿರಂತರ ನಿಗಾ, ಅಂದರೆ ಟೀಚರ್ಸು ನಿರಂತರವಾಗಿ ಮಕ್ಕಳ ಮೇಲಿನ ಜವಾಬ್ದಾರಿ ನಿಗಾ ಇಡಬೇಕು ಅಂತ ಹೇಳ್ಬಿಟ್ಟು ಶಿಕ್ಷಣ ಇಲಾಖೆ ಈಗಾಗಲೇ ಆದೇಶ ಹೊರಡಿಸಿದೆಯಂತೆ ನೋಡಿ. ಶಾಲಾ ಮಕ್ಕಳಲ್ಲಿ ನೈತಿಕತೆ, ಉತ್ತಮ ನಡವಳಿಕೆ, ಸಾಮಾಜಿಕ ಜವಾಬ್ದಾರಿ ಬೆಳೆಸಲು ಶೈಕ್ಷಣಿಕ ವರ್ಷದ ಆರಂಭದಿಂದಲೇ 1 ರಿಂದ 10ನೇ ತರಗತಿ ಮಕ್ಕಳಿಗೆ ಆರಂಭಿಸುವ ಮೌಲ್ಯ ಶಿಕ್ಷಣಕ್ಕೆ ವಾರದಲ್ಲಿ 1 ಅವಧಿ ನಿಗದಿಪಡಿಸಿ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಆದೇಶ ಈಗಾಗಲೇ ಹೊರಡಿಸ್ಬಿಟ್ಟಿದೆ. ನೀವು ನೋಡ್ತಾ ಇದ್ದೀರಾ, ಇದು ಮೇನ್ ಪೇಜಲ್ಲಿ ಬಂದಿದೆ. ಕಳೆದ ವರ್ಷದಲ್ಲಿ ದ್ವಿತೀಯ ಭಾಗದಲ್ಲಿ ರಾಜ್ಯ ಸರ್ಕಾರ ಮಕ್ಕಳಿಗೆ ಮೌಲ್ಯ ಶಿಕ್ಷಣ ಪರಿಚಯಿಸಿತು. ಶೈಕ್ಷಣಿಕ ವರ್ಷದ ಅರ್ಧ ಭಾಗವಾದ್ದರಿಂದ ಮುದ್ರಿತ ಪ್ರಸಕ್ತ ಬದಲು ಡಿಜಿಟಲ್ ಪ್ರಸಕ್ತವನ್ನಾಗ ನೀಡಲಾಗಿತ್ತು. ಈಗ ಮತ್ತೆ 8ನೇ ಪುಟಕ್ಕೆ ಹೋಗಿದೆ. ಇದು 8ನೇ ಪುಟ. ಇಲ್ಲೊಂಚೂರು ಏನೋ ಮ್ಯಾಟ್ರ್ ಕೊಟ್ಟಿದ್ದಾರೆ, ಇದೇನು ಅಂತ ನೋಡೋಣ. ಮಕ್ಕಳಿಗೆ 234 ಮೌಲ್ಯ ಶಿಕ್ಷಣದ ಚಟುವಟಿಕೆ. ಗೌರವ, ಪ್ರಾಮಾಣಿಕತೆ ಮತ್ತು ನಿಷ್ಠೆ, ಭಾವನಾತ್ಮಕ ಮತ್ತು ಸ್ಥಿತಿಸ್ಥಾಪಕತ್ವ, ಅನುಭೂತಿ, ವೈವಿಧ್ಯತೆ, ಸಮತೆ ಮತ್ತು ಒಳಗೊಳ್ಳುವಿಕೆ, ಒಗ್ಗೂಡುವಿಕೆ, ಲಿಂಗ ಸಮಾನತೆ, ವೈಜ್ಞಾನಿಕ ಮನೋಭಾವ, ಸೃಜನಾತ್ಮಕ ಸುಸ್ಥಿರ ಜೀವನ ಪದ್ಧತಿ, ಪರಿಸರ ಜಾಗೃತಿ, ನಾಗರಿಕ ಜವಾಬ್ದಾರಿ, ಸುರಕ್ಷತೆ, ರಸ್ತೆ, ಆಹಾರ ಮತ್ತು ವೈಯಕ್ತಿಕ ಸುರಕ್ಷತೆ ಎಂಬ ಮೌಲ್ಯಗಳನ್ನು ಒಟ್ಟು 234 ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳಿಗೆ ಶಾಲಾ ಹಂತದಲ್ಲಿ ಕಲಿಸಲು ನಿರ್ಧರಿಸಲಾಗಿದೆ. ಇದರಿಂದ ಮಕ್ಕಳ ವ್ಯಕ್ತಿತ್ವ ವೃದ್ಧಿಯಾಗುತ್ತದೆ ಎನ್ನುವುದು ಸರ್ಕಾರದ ಅಂಬೋಣ. ನೋಡೋಣ, ಇಲ್ಲಿ 8ನೇ ಪುಟಕ್ಕೆ ಹಾಕಿದ್ದಾರೆ. 8ನೇ ಪುಟದಲ್ಲಿ ಏನಿದೆ ಈಗಾಗಲೇ ನೋಡೋಣ. ಇದು 8ನೇ ಪುಟ. ರಾಜ್ಯದ ಶಾಲೆಗಳಲ್ಲಿ ವಾರಕ್ಕೆ 1 ದಿನ ಮೌಲ್ಯ ಶಿಕ್ಷಣ ಕಡ್ಡಾಯ. ಇದು 8ನೇ ಪೇಜಲ್ಲಿದ್ದೀನಿ ನೋಡಿ. ಇಲ್ಲಿದೆ 8ನೇ ನಂಬರ್, 8ನೇ ಪೇಜು ಉದಯವಾಣಿ. ಅಂದರೆ ವರ್ಷ ಮೌಲ್ಯ ಶಿಕ್ಷಣದ ಮುದ್ರಿತ ಪುಸ್ತಕವನ್ನು ಸಹ ಮಕ್ಕಳಿಗೆ ನೀಡುವ ಜೊತೆಗೆ ತರಗತಿ ಅವಧಿಯನ್ನು ಸಹ ನಿಗದಿಪಡಿಸಲಾಗಿದೆ. ತನ್ಮೂಲಕ ಮೌಲ್ಯ ಶಿಕ್ಷಣವನ್ನು ಮಕ್ಕಳ ಶೈಕ್ಷಣಿಕ ಚಟುವಟಿಕೆ ಅವಿಭಾಜ್ಯ ಅಂಗವನ್ನಾಗಿ ರೂಪಿಸಲಾಗಿದೆ. ಮೌಲ್ಯ ಶಿಕ್ಷಣಕ್ಕಾಗಿ ಶಾಲಾ ವೇಳಾಪಟ್ಟಿಯಲ್ಲಿ ಪ್ರತಿ ತರಗತಿಗೂ ವಾರಕ್ಕೆ ಕಡ್ಡಾಯವಾಗಿ ಒಂದು ಪ್ರತ್ಯೇಕ ಅವಧಿಯನ್ನು ನಿಗದಿಪಡಿಸಬೇಕು. ವಾರ್ಷಿಕವಾಗಿ ಲಭ್ಯವಿರುವ ಅವಧಿಗಳನ್ನು ಲೆಕ್ಕಹಾಕಿ ಶಿಕ್ಷಕರು ಈ ಚಟುವಟಿಕೆಗಳನ್ನು ನಡೆಸಬೇಕು ಎಂದು DSERT ಸೂಚನೆ ನೀಡಿದೆ. ತನ್ಮೂಲಕ ವೇಳಾಪಟ್ಟಿ ಮೌಲ್ಯ ಶಿಕ್ಷಣದ ಅವಧಿ ಸೇರ್ಪಡೆಗೊಳ್ಳುವುದನ್ನು ಕಡ್ಡಾಯಗೊಳಿಸಿದೆ. ಗಣಿತ, ವಿಜ್ಞಾನ, ಸಮಾಜದಲ್ಲಿ ಸಮ್ಮಿಳಿತ ಮೌಲ್ಯ ಶಿಕ್ಷಣವನ್ನು ಪ್ರತ್ಯೇಕ ವಿಷಯವನ್ನಾಗಿ ಬೋಧಿಸುವ ಬದಲು ಅದನ್ನು ಶಾಲೆಯ ದೈನಂದಿನ ವಿಷಯಗಳಾದ ಗಣಿತ, ವಿಜ್ಞಾನ, ಭಾಷೆ ಮತ್ತು ಸಮಾಜ ವಿಜ್ಞಾನದೊಂದಿಗೆ ಸಮ್ಮಿಳಿತಗೊಳಿಸಿ ಬೋಧಿಸುವುದು ಈ ಹೊಸ ಪದ್ಧತಿಯ ಉದ್ದೇಶ. ಇದು ಶಿಕ್ಷಕರಿಗೆ ತನ್ನ ಬೋಧಿಸುತ್ತಲೇ ವಿದ್ಯಾರ್ಥಿಗಳಲ್ಲಿ ಮೌಲ್ಯವನ್ನು ಬಿತ್ತುವ ಒಂದು ಸುಲಭ ಮಾರ್ಗವಾಗಿದೆ. ಇಲ್ಲಿ ಪ್ರತಿ ಮುಖ್ಯ ಮೌಲ್ಯವನ್ನು ಉಪಗಳನ್ನು ವಿಂಗಡಿಸಲಾಗಿದೆ. ಪ್ರತಿ ಚಟುವಟಿಕೆಯ ಪಠ್ಯಕ್ಕೆ ತಕ್ಕಂತೆ ನಿರ್ದಿಷ್ಟ ಚಟುವಟಿಕೆಗಳನ್ನು ಆಯೋಜಿಸಲಾಗಿ ಸೂಚಿಸಲಾಗಿದೆ. ಉದಾಹರಣೆಗೆ 10ನೇ ತರಗತಿಯಲ್ಲಿ ಗೌರವ ಮೌಲ್ಯದಡಿ ಬರುವ ತರಗತಿ ಒಪ್ಪಂದಗಳು ಮತ್ತು ವೈವಿಧ್ಯತೆಯಂತಹ ಉಪಮೌಲ್ಯಗಳನ್ನು ಭಾಷೆಯ ಪಾಠಗಳಲ್ಲಿ ಬಳಸಬಹುದು. ಇನ್ನು ಪ್ರಾಮಾಣಿಕತೆ ಮತ್ತು ನಿಷ್ಠೆ ಎಂಬ ಮೂಲ ಮೌಲ್ಯದಡಿ ಬರುವ ವಿಷಯವನ್ನು ಸಮಾಜ ವಿಜ್ಞಾನದಲ್ಲಿ ನಿಖರತೆ ಉಪಮೌಲ್ಯಗಳೊಂದಿಗೆ ತನ್ನೊಳಗಿನ ನಾನು ಚಟುವಟಿಕೆ ಸೇರಿಸಲಾಗಿದೆ. ಆದರೆ ಗಣಿತ ಇದರಲ್ಲಿ ಲೆಕ್ಕಗಳನ್ನು ಹೊಣೆಗಾರಿಕೆ ಮತ್ತು ಉಪಮೌಲ್ಯಗಳೊಂದಿಗೆ ದುಡಿಯುವ ಫಲವಷ್ಟೇ ನನ್ನದು ಎಂಬ ಚಟುವಟಿಕೆಯನ್ನು ಬಳಸಬಹುದು. ಒಟ್ಟಾರೆಯಾಗಿ ಮೌಲ್ಯ ಶಿಕ್ಷಣವನ್ನು ಅವಿಭಾಜ್ಯ ಅಂಗವಾಗಿಸುವ ಮೂಲಕ ಕಲಿಕೆ ಹೆಚ್ಚು ಅರ್ಥಪೂರ್ಣವಾಗಿಸುವುದು ಈ ಪದ್ಧತಿಯ ಆಶಯವಾಗಿದೆ. ಇಷ್ಟು ಸರ್ಕಾರದ ಜವಾಬ್ದಾರಿಯಾಗಿದೆ. ಸಮಗ್ರ ಪ್ರಗತಿ ಪತ್ರದಲ್ಲೂ ಸಹ ಉಲ್ಲೇಖ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುತ್ತಿರುವ ಮತ್ತು ಅವರ ವರ್ತನೆಯಲ್ಲಿ ಆಗುತ್ತಿರುವ ಸಕಾರಾತ್ಮಕ ಬದಲಾವಣೆಗಳನ್ನು ಶಿಕ್ಷಕರು ನಿರಂತರವಾಗಿ ಅವಲೋಕಿಸಬೇಕು. ಈ ಮಾಹಿತಿಯನ್ನು ಸಮಗ್ರ ಪ್ರಗತಿ ಪತ್ರದ ಸಹಪಠ್ಯ ಚಟುವಟಿಕೆಗಳ ಅಡಿಯಲ್ಲಿ ಕಡ್ಡಾಯವಾಗಿ
ದಾಖಲಿಸಬೇಕೆಂಬ ಸೂಚನೆಯನ್ನು ನೀಡಲಾಗಿದೆ. ವಿದ್ಯಾರ್ಥಿಗಳಿಗಾಗಿ 10 ಪ್ರಮುಖ ಮೂಲ ಮೌಲ್ಯಗಳನ್ನು ಹಾಗೂ ಉಪಮೌಲ್ಯಗಳನ್ನು ಒಳಗೊಂಡ ಪ್ರತಿಯೊಬ್ಬರು ವಿವಿಧ ಚಟುವಟಿಕೆ ಪ್ರಸಕ್ತ ದ್ವಿಭಾಷೆ ಕನ್ನಡ ಮತ್ತು ಇಂಗ್ಲೀಷ್ ಸಿದ್ಧಪಡಿಸಿ ಈಗಾಗಲೇ ಶಾಲೆಗಳಲ್ಲೇ ಸರಬರಾಜು ಮಾಡಲಾಗಿದೆ. ಮೌಲ್ಯ ಶಿಕ್ಷಣದ 25 ಈ ರೀತಿ ನೀಡಿದೆ. ಇದು ಒಂದು ರೀತಿ ಒಳ್ಳೆ ಕಾನ್ಸೆಪ್ಟ್ ಅಂತ ಅಂದ್ಕೊಳ್ಳೋಣ. ಸರ್ಕಾರ ಮಾಡಿರೋದು ವೆರಿ ಗುಡ್ ಅಂತ ಹೇಳ್ಬೋದು. ಬಟ್ ಇದು ಏನಪ್ಪ ಅಂತಂದರೆ ಇತ್ತೀಚೆಗೆ ಏನಾಗ್ತಾಯಿದೆ ಅಂತಂದರೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಮೌಲ್ಯ ಶಿಕ್ಷಣ ಅಂತೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಇಲ್ಲಿ ದೈಹಿಕ ಶಿಕ್ಷಕರಿಲ್ಲ. ಯಾವ ಸ್ಕೂಲಲ್ಲೂ ಸಹ ನೀವು ಚೆಕ್ ಮಾಡ್ಕೊಬನ್ನಿ, ಹೋಬಳಿ ಮಟ್ಟದಲ್ಲಿ, ಹಳ್ಳಿ ಮಟ್ಟದಲ್ಲಿ ದೈಹಿಕ ಶಿಕ್ಷಕರೇ ಇಲ್ಲ. ಪಾಪ ಅವ್ರಿಗೆ ಆಟ ಚಟುವಟಿಕೆ ಅನ್ನೋದೇ ಗೊತ್ತಿಲ್ಲ, ಆ ಥರ ಆಗಿಬಿಟ್ಟಿದೆ. ಹಿಂದೆ ಟೀಚರ್ಗಳಿದ್ದು ಎಲ್ಲನೂ ಹೇಳ್ಕೊಡೋರು, ಈಗ ಸಬ್ಜೆಕ್ಟ್ ವೈಸ್ ಟೀಚರ್ ಮಾಡಿದ್ದಾರೆ. ಏನಪ್ಪ ಅಂದರೆ ಈಗಿನ ಸರ್ಕಾರ ರಿಕ್ರೂಟ್ಮೆಂಟು 13,000 ರಿಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಶಿಕ್ಷಣ ಸಚಿವರು ಹೇಳ್ತಾಯಿದ್ರು. ಅಷ್ಟೊತ್ತಿಗೆ ಸಿದ್ದರಾಮಯ್ಯ ಸಂಪುಟ ಏನು ಸಚಿವರು ಇದ್ದರು ಅದೆಲ್ಲ ಡಿಸ್ಕ್ಲೋಸ್ ಆಗಿ ಈಗ ಹೊಸ CM ಬಂದಿದ್ದಾರೆ. ಈ ರೀತಿ ಇದ್ದಾಗ ಮೌಲ್ಯ ಶಿಕ್ಷಣ ಯಾವ ರೀತಿ ಕೊಡ್ತಾರೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆಯಾಗಿದೆ. ದಯವಿಟ್ಟು ಈ ವಿಡಿಯೋ ನೋಡೋರೆಲ್ಲ ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.